ಮಧ್ಯಪ್ರಾಚ್ಯ ಸಂಘರ್ಷ ಮತ್ತಷ್ಟು ತೀವ್ರಗೊಂಡಿದೆ. ದುಬೈನಲ್ಲಿರುವ ಅಮೆರಿಕ ಸೈನ್ಯದ 2 ಅಡಗುತಾಣಗಳ ಮೇಲೆ ದಾಳಿ ನಡೆಸಿರುವುದಾಗಿ ಇರಾನ್ ಹೇಳಿಕೊಂಡಿದೆ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನ್ ಗಾರ್ಡ್ಸ್ ಕಾರ್ಪ್ಸ್ 500ಕ್ಕೂ ಹೆಚ್ಚು ಅಮೆರಿಕ ಸೈನಿಕರಿದ್ದ ಹೈಡ್ಔಟ್ ಸ್ಥಳಗಳ ಮೇಲೆ ನಿಖರವಾದ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿದೆ. ಮೃತ ಮತ್ತು ಗಾಯಗೊಂಡ ಅಮೆರಿಕನ್ನರನ್ನು ಆಸ್ಪತ್ರೆಗಳಿಗೆ ಸ್ಥಳಾಂತರಿಸಲು ಆಂಬ್ಯುಲೆನ್ಸ್ಗಳು ಗಂಟೆಗಟ್ಟಲೆ ಕಾರ್ಯನಿರತವಾಗಿದ್ದವು ಎಂದು ವಕ್ತಾರರು ಹೇಳಿದ್ದಾರೆ. ಈ ಪ್ರದೇಶವು ಅಮೆರಿಕನ್ ಸೈನಿಕರಿಗೆ ಸ್ಮಶಾನವಾಗಿ ಬದಲಾಗುತ್ತದೆ ಎಂಬುದನ್ನು ಟ್ರಂಪ್ ಮತ್ತು ಅಮೆರಿಕ ಕಮಾಂಡರ್ಗಳು ಅರ್ಥ ಮಾಡಿಕೊಳ್ಳಬೇಕು. ಇಸ್ಲಾಂನ ಕೆಚ್ಚೆದೆಯ ಯೋಧರ ಇಚ್ಛೆಗೆ ಶರಣಾಗುವುದನ್ನು ಬಿಟ್ಟು ಅವರಿಗೆ ಬೇರೆ ದಾರಿ ಇಲ್ಲ ಎಂದು ವಕ್ತಾರರು ಎಚ್ಚರಿಸಿದ್ದಾರೆ. ಆದರೆ ಯುಎಸ್ ಸೆಂಟ್ರಲ್ ಕಮಾಂಡ್ ಇರಾನ್ ದಾಳಿಯನ್ನು ತಳ್ಳಿಹಾಕಿದೆ. ದುಬೈನಲ್ಲಿ ಯಾವುದೇ ಅಮೆರಿಕದ ಸಿಬ್ಬಂದಿ ಮೇಲೆ ದಾಳಿ ನಡೆದಿಲ್ಲ ಎಂದು ಯುಎಸ್ ಸೆಂಟ್ರಲ್ ಕಮಾಂಡ್ ಹೇಳಿದೆ. ಅಮೆರಿಕ ಇಸ್ರೇಲ್ ಮೈತ್ರಿಕೂಟವನ್ನು ಬೆಂಬಲಿಸಬಾರದು ಎಂದು ಇರಾನ್ ಅಧ್ಯಕ್ಷ ಗಲ್ಫ್ ರಾಷ್ಟ್ರಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಚಿತ್ತಾರ ನ್ಯೂಸ್, ಮಡಿಕೇರಿ.